ಭಾರತದ ಲಾರ್ಜೆಸ್ಟ್ ಕುಕಿಂಗ್ ಕೋಲ್ ಪ್ರೊಡ್ಯೂಸರ್ ಆಗಿರುವ ಭಾರತ್ ಕುಕಿಂಗ್ ಕೋಲ್ ಲಿಮಿಟೆಡ್ ದೇಶದ ಡೊಮೆಸ್ಟಿಕ್ ಕುಕಿಂಗ್ ಕೋಲ್ ಪ್ರೊಡಕ್ಷನ್ ಅಲ್ಲಿ 58.50% ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ. ಇಷ್ಟು ವರ್ಷಗಳ ನಂತರ ಈಗ ಫೈನಲಿ IPO ಬರ್ತಾ ಇದೆ. BCCL ಕೋಲ್ ಇಂಡಿಯಾದ ಸಬ್ಸಿಡರಿ ಕಂಪನಿ. ಈ IPO ನಲ್ಲಿ ಕೋಲ್ ಇಂಡಿಯಾ ಶೇರ್ ಹೋಲ್ಡರ್ಸ್ಗೆ 10% ಶೇರ್ ಹೋಲ್ಡರ್ ಕೋಟಾ ರಿಸರ್ವ್ ಮಾಡಲಾಗಿದೆ. ಇವು ಹೈ ಕ್ವಾಲಿಟಿ ಕೋಲ್ಗಾಗಿ ತುಂಬಾ ಫೇಮಸ್ ಆಗಿದ್ದಾವೆ. IPO ನ ಬಗ್ಗೆ ಮಾತಾಡೋದಾದ್ರೆ ಇದು ಸಂಪೂರ್ಣವಾಗಿ ಆಫರ್ ಫಾರ್ ಸೇಲ್ OFS ಇಶ್ಯೂ ಆಗಿದ್ದು ಒಟ್ಟು ವ್ಯಾಲ್ಯೂ 1071.11 ಕೋಟಿ. ಇದರಲ್ಲಿ ಕೋಲ್ ಇಂಡಿಯಾ ತನ್ನ 46.57 ಕೋಟಿ ಶೇರ್ಸ್ಗಳನ್ನು ಸೆಲ್ ಮಾಡ್ತಾ ಇದೆ. ಈ IPO ಜನವರಿ 9 ರಿಂದ ಜನವರಿ 13, 2026 ವರೆಗೆ ಓಪನ್ ಇರುತ್ತೆ. ಪ್ರೈಸ್ ಬ್ಯಾಂಡ್ ಅನ್ನ ತುಂಬಾ ಅಫೋರ್ಡೆಬಲ್ ಆಗಿ ಅಂದ್ರೆ 21 ರಿಂದ 23 ರೂಪಾಯಿ ಪರ್ ಶೇರ್ಗೆ ಇಡಲಾಗಿದೆ ಮತ್ತು ಲಾಟ್ ಸೈಜ್ ಬಂದು 600 ಶೇರ್ಸ್ ಇದೆ. BCCL ನ ಬಿಸ್ನೆಸ್ ಬಹುತೇಕವಾಗಿ ಕೇವಲ 2 ಇಂಡಸ್ಟ್ರೀಸ್ ನ ಮೇಲೆ ಡಿಪೆಂಡ್ ಆಗಿದೆ, ಪವರ್ ಮತ್ತು ಸ್ಟೀಲ್. ಸೆಪ್ಟೆಂಬರ್ 30, 2025ಕ್ಕೆ 75.46% ಕೋಲ್ ಡಿಸ್ಪ್ಯಾಚ್ ಪವರ್ ಇಂಡಸ್ಟ್ರಿಗೆ ಹೋಗಿದೆ ಮತ್ತು ಸುಮಾರು 18.48% ಸ್ಟೀಲ್ ಇಂಡಸ್ಟ್ರಿಗೆ ಹೋಗಿದೆ. ಅಂದ್ರೆ ಈ ಎರಡೂ ಸೆಕ್ಟರ್ಗಳಲ್ಲಿ ಸ್ಲೋ ಡೌನ್ ಬಂದ್ರೆ BCCL ನ ಬಿಸ್ನೆಸ್ ಮತ್ತು ಫಿನಾನ್ಸಸ್ ಮೇಲೆ ಡೈರೆಕ್ಟ್ ಮತ್ತು ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. FY23 ನಲ್ಲಿ ರಿಸೀವಬಲ್ಸ್ 1251 ಕೋಟಿ ಇತ್ತು. ಅದು ಸೆಪ್ಟೆಂಬರ್ 30ಕ್ಕೆ ಹೆಚ್ಚಾಗಿ 2202.52 ಕೋಟಿ ಆಗಿದೆ. ಅಮೌಂಟ್ ಮಾತ್ರ ಅಲ್ಲ, ರಿಸೀವಬಲ್ಸ್ ಡೇ ಕೂಡ ಹೆಚ್ಚಾಗಿದೆ. FY24 ನಲ್ಲಿ 25 ಡೇಸ್ ಇದ್ದಿತ್ತು, ಈಗ 60 ಡೇಸ್ ಬಂದಿದೆ. ಇದು ಕ್ಯಾಶ್ ಫ್ಲೋ ದೃಷ್ಟಿಯಿಂದ ಒಳ್ಳೆ ಸಿಗ್ನಲ್ ಅಲ್ಲ. ಸೊ ನೀವು ಈ IPO ಅಪ್ಲೈ ಮಾಡ್ತೀರಾ? ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.